ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಅನಾಮಿಕ ಶವ ಪತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಗಡಿ ಗುರುತಿಸುವ ವೇಳೆ ಮೃತದೇಹ ಪತ್ತೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜನವರಿ 26 ಮತ್ತು 27ರಂದು 2 ದಿನಗಳ ಕಾಲ ಚಿಕ್ಕಬಳ್ಳಾಪುರದಲ್ಲಿ ಫಲಪುಷ್ಪ ಪ್ರದರ್ಶನ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆಯುವ ಹೂವು, ತರಕಾರಿಯಿಂದ ವಿವಿಧ ಕಲಾ ಸೃಷ್ಟಿ. ಗಣರಾಜ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ. 3 ಶಕ್ತಿ ದೇವತೆಗಳ ಸ್ಥಿರಬಿಂಬ ಪ್ರತಿಷ್ಠಾಪನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿಯಲ್ಲಿ ಕಾರ್ಯಕ್ರಮ. ಶ್ರೀ ಕಾಟೇರಮ್ಮ, ದೊಡ್ಡಮ್ಮ, ಯಲ್ಲಮ್ಮ ದೇವಿಯರ ಸ್ಥಿರಬಿಂಬ. ಮಾವಿನ ಗೋಪುರದ ಕುಂಭಾಭಿಷೇಕ ಮಹೋತ್ಸವ. ವಾರ್ತೆಗಳ ವಿವರ. ಅದೊಂದು ವಿಶ್ವ ಪ್ರಖ್ಯಾತಿ ಪ್ರವಾಸಿ ತಾಣ. ಅಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಹೋಗ್ತಾರೆ. ಅದೇ ಪ್ರವಾಸಿ ತಾಣಕ್ಕೆ ಅಂಟಿಕೊಂಡಿರುವ ಅರಣ್ಯ ಪ್ರದೇಶದಲ್ಲಿ ಅಪರಿಚಿತ ಮೃತದೇಹವೊಂದು ಅಸ್ಥಿ ಪಂಜರದ ರೀತಿಯಲ್ಲಿ ಪತ್ತೆಯಾಗಿದ್ದು ಈಗ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಅದೇನು ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಹೌದಾ, ಚಿಕ್ಕಬಳ್ಳಾಪುರದಿಂದ ನಂದಿ ಮಾರ್ಗವಾಗಿ ಕಾರಹಳ್ಳಿಗೆ ಹಾದು ಹೋಗುವ ರಸ್ತೆಯ ಮಧ್ಯೆ ಆಂಜನೇಯ ದೇವಾಲಯದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ವಿಶ್ವ ಪ್ರಖ್ಯಾತಿ ನಂದಿ ಗಿರಿಧಾಮಕ್ಕೆ ಅಂಟಿಕೊಂಡಿರುವ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಅಸ್ಥಿ ಪಂಜರದ ರೀತಿಯಲ್ಲಿ ಮನುಷ್ಯನ ಮೃತದೇಹ ಪತ್ತೆಯಾಗಿದ್ದು ಸುಮಾರು 1 ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 45 ವರ್ಷ ವಯಸ್ಸಿನ 2 ಕೈಗಳು ಇಲ್ಲದೆ ತಲೆ ಕೆಳಗೆ ಕಾಲುಗಳ ಮೇಲೆ ಇರುವ ರೀತಿಯಲ್ಲಿ ಮರದ ಬುಡದಲ್ಲಿ ನೇತಾಡುವ ಸ್ಥಿತಿಯಲ್ಲಿ ವ್ಯಕ್ತಿಯ ಮೃತದೇಹ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಇನ್ನು ಅರಣ್ಯ ಅಧಿಕಾರಿಗಳು ಗಡಿ ಗುರುತಿಸುವ ಕಾರ್ಯದಲ್ಲಿ ತೊಡಗಿದ ವೇಳೆ ನಿರ್ಜನ ಪ್ರದೇಶದಲ್ಲಿ ಈ ಶವ ಕಂಡು ಬಂದಿದೆ. ಮರದ ಬುಡದಲ್ಲಿ ಯಾವುದೋ ಪ್ರಾಣಿಗಳು ಎಳೆದಾಡಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಬಹಳ ದಿನಗಳ ಹಿಂದೆಯೇ ಮೃತರಾಗಿರುವುದರಿಂದ ದೇಹ ಸಂಪೂರ್ಣವಾಗಿ ಅಸ್ಥಿ ಪಂಜರದ ರೂಪಕ್ಕೆ ತಲುಪಿದೆ. ಇನ್ನು ಆತಂಕಕಾರಿ ವಿಷಯವೆಂದರೆ ಅರಣ್ಯಕ್ಕೆ ಇಟ್ಟಿದ್ದ ಬೆಂಕಿಯಿಂದ ಮೃತದೇಹದ ಕೆಲವು ಭಾಗಗಳು ಸಂಪೂರ್ಣವಾಗಿ ಕರಕಲಾಗಿರುವುದು ಕಂಡುಬಂದಿದೆ. ಇದರಿಂದ ಮೃತದೇಹದ ಗುರುತು ಪತ್ತೆ ಹಚ್ಚುವುದು ಕಷ್ಟಕರವಾಗಿದೆ. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಯು ಬೆಟ್ಟದ ತಪ್ಪಲಿನಲ್ಲಿ ಅರಣ್ಯ ಪ್ರದೇಶದ ಗಡಿ ಗುರುತಿಸಲ್ಪಡುವ ವೇಳೆ ಮೃತದೇಹ ಕಾಣಿಸಿಕೊಂಡಿದ್ದು ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮೃತ ವ್ಯಕ್ತಿಯ ಗುರುತು ಮತ್ತು ವಿಳಾಸ ಪತ್ತೆಯಾಗದ ಹಿನ್ನೆಲೆ ಅಪರಿಚಿತ ವ್ಯಕ್ತಿ ಪ್ರಕರಣವಾಗಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಮೃತ ವ್ಯಕ್ತಿಯ ಗುರುತು ಪತ್ತೆಯಾಗಿ ಪೊಲೀಸರು ತನಿಖೆ ಮುಂದುವರಿಸಿದ್ದು ಈ ಘಟನೆ ಆತ್ಮಹತ್ಯೆಯೋ ಅಥವಾ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂಬುದು ತನಿಖೆಯಿಂದ ಸ್ಪಷ್ಟವಾಗಬೇಕಿದೆ. ನಾವು ನಮಗೆ ಸಾಹೇಬರು ಹೇಳಿದ್ರು, ಇಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಪ್ಪ, ಯಾರೋ ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬರು ಹೇಳಿದ್ರು. ನಾವು ಹೋಗಿದ್ವಿ. ಅಷ್ಟರೊಳಗಡೆ ಚಿಕ್ಕಬಳ್ಳಾಪುರ ಪೊಲೀಸು ಇವರೆಲ್ಲ ಬಂದಿದ್ದರು, ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಮತ್ತು ಅಲ್ಲಿ ಹೋಗಿ ನೋಡಿದ ಪಟ್ಟಿಗೆ 1.5 ತಿಂಗಳಾಗಿತ್ತು ಸರ್. ಅಲ್ಲಿ 1.5 ತಿಂಗಳಾಗಿತ್ತು. ಬಾಡಿ ಎಲ್ಲ ಸುಟ್ಟು ಇದಾಗಿಬಿಟ್ಟಿದೆ ಸರ್. ಹಾಂ, ಅಂದರೆ ಏನಿಲ್ಲ ಸರ್, ಎಲ್ಲ ಕರ್ಕಲಾಗಿಬಿಟ್ಟಿದೆ. ಅದಕ್ಕೆ ನಮ್ಮ ಸಾಹೇಬ್ರಿಗೆ ಕಳಿಸಿದ್ರು. ಸರ್ ಅದು ಸೂಸೈಡ್ ಆಗಿರೋದು. ಸೂಸೈಡ್ ಆಗೈತೆ. ಏನಂದರೆ ನೇಣು ಹಾಕೊಂಡಿದ್ದಾರೆ. ಪೊಲೀಸವರು ಬಂದರು, ಎಲ್ಲ ರಿಪೋರ್ಟ್ ಎಲ್ಲ ತಗೊಂಡ್ರು, ಎಲ್ಲ ನೋಡಿಕೊಂಡ್ರು, ಹೋದರು. ಬಾಟ್ಲು ಇತ್ತು, ಸೂಸೈಡ್ದು ಒಂದು ಬಾಟ್ಲು ಇತ್ತು. ಅದು ಬ್ಯಾಗ್ ಒಂದಿತ್ತು, ಅದು ಸುಟ್ಟು ಕರಕಲಾಗಿದೆ ಸರ್. ಅದು ನೋಡೋಕ್ಕಾಗಿಲ್ಲ. ಆಮೇಲೆ ಬಾಡಿ ಏನೂ ಇರಲಿಲ್ಲ, ಬೇರೆ ಪ್ಯಾಂಟ್ ಮೇಲೆ ಇದಿತ್ತು ಸರ್. ಹಾಂ, ಮೂಳೆ ಬರೀ ಏನೂ ಇರಲಿಲ್ಲ ಸರ್. ಬಾಡಿ ಮರಕೆ ಹಾಕ್ಕೊಂಡಿದ್ದೀರಾ? ಹಾಂ ಸರ್, ಮರಕೆ ಹಾಕ್ಕೊಂಡಿರೋದು, ನೇಣು ಹಾಕೊಂಡಿರೋದು. ಯಾವುದೋ ಒಂದು ಪ್ರಾಣಿ ಬಂದು ಹೇಳ್ಕೊಂಡು ಹೋಗಿರೋ ಸರ್. ಹಾಂ, ಅದು ಹಂಗೆ ಬಿದ್ದಿರೋದು. ನೋಡಿದಾಗಿಂದ ನಿಮಗೂ ಭಯ ಆಗಿದೆಯಾ? ಹಾಂ ಸರ್,
ಬಾಯ್ ಆಗಿದೆ ಸರ್. ನೀವು ನೋಡಿದಾಗ ಯಾವ ಸ್ಥಿತಿಯಲ್ಲಿತ್ತು? ಸರ್ ಸುಟ್ಟು ಕರ್ಕಲಾಗ್ಬಿಟ್ಟೆ ಸರ್. ಏನೂ ಇಲ್ಲ ಬಾಡಿ, ಏನೂ ಇಲ್ಲ ಸರ್. ಎಲ್ಲ ಪಿರಿಮಿಡ್ ಥರ ಐತೆ ಬಾಡಿ, ಪಿರಿಮಿಡ್ ಥರ ಐತೆ. ನಾವು ಬಂದುಬಿಟ್ವಿ ವಾಪಸ್. ಸ್ಮೆಲ್ ಇಲ್ಲ ಸರ್, ಸ್ಮೆಲ್ ಇಲ್ಲ. ಈ ಲೊಕೇಶನ್ಗೆ ಇದು ಮುಂಜು ಬೀಳ್ತೈತೆ, ಅದು ಬೇರೆ ಬಾಡಿ ಬೇರೆ ಇದಾಗಿತ್ತಲ್ಲ, ಸುಟ್ಟಾಗೈತಲ್ಲ. ಈ ಕೋಲ್ಡ್ಗೆ ಸ್ಮೆಲ್ ಏನು ಬರ್ತಾ ಇರೋದು ಸರ್. ಸರ್ ಅಲ್ಲ, ಫಾರೆಸ್ಟವರು ಇವ್ರಿಗೆ ಚಿಕ್ಕಬಳ್ಳಾಪುರ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿರೋದು. ಅವರು ಮತ್ತೆ ಈ ಲೊಕೇಶನ್ ನಿಮ್ಗೆ ಬರುತ್ತೆ ಅಂತೇಳಿ ನಮ್ಮ ಸಾಹೇಬರಿಗೆ ಇದು ಮಾಡಿರೋದು. ಆಮೇಲೆ ನಮ್ಗೆ ಇದು ಹೋಗ್ಬಿಟ್ಟು ಹೋಗಬೇಕಂತ ನಂಗೆ ಫ್ರೀ ಇದ್ನೆ, ನಾನು ಹೋಗಿದ್ದೆ ಅಷ್ಟೇ ಸರ್. ಒಟ್ಟಾರೆ ನಂದಿ ಬೆಟ್ಟದಂತಹ ಪ್ರವಾಸಿ ತಾಣದ ಸಮೀಪವೇ ಈ ರೀತಿಯ ಘಟನೆ ಬೆಳಕಿಗೆ ಬಂದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದು ಸಾವಿನ ನಿಖರ ಮಾಹಿತಿ ಹೊರಬರಬೇಕಿದೆ ಅಷ್ಟೇ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆಯುವ ವಿವಿಧ ಹೂಗಳು, ತರಕಾರಿ ಆಧರಿಸಿ ಹಸು, ಕರು, ಮಹಿಳಾ ವಿಶ್ವಕಪ್ ಕಲಾಕೃತಿಗಳನ್ನು ನಿರ್ಮಿಸಲಾಗುತ್ತದೆ. ಜನವರಿ 26, 27 2 ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗುತ್ತದೆ ಎಂದು ತೋಟಗಾರಿಕೆ ಇಲಾಖೆಯ ನಿರ್ದೇಶಕಿ ಗಾಯತ್ರಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನವರಿ 26, 27 ಈ 2 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗುತ್ತದೆ. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟಿಸುತ್ತಾರೆ. ಜಿಲ್ಲೆಯ ರೈತರು ಬೆಳೆದ ಹೂಗಳಿಂದ ವಿವಿಧ ಕಲಾಕೃತಿಗಳನ್ನು ನಿರ್ಮಿಸಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಸಿಲ್ಕ್, ಮಿಲ್ಕ್, ತರಹೇವಾರು ಹೂಗಳು, ತರಕಾರಿ ಬೆಳೆಗಳನ್ನು ಬೆಳೆದು ಸೈ ಎನಿಸಿಕೊಂಡಿದೆ. ಇದರಿಂದ ಹೂವು ಹಾಗೂ ತರಕಾರಿಗಳಿಂದ ಮಹಿಳಾ ವಿಶ್ವಕಪ್, ಹಸು, ಕರು ಹಾಗೂ ಸಾಲುಮರದ ತಿಮ್ಮಕ್ಕ, ಎಂಎಚ್ ಮರಿಗೌಡ ಇನ್ನೂ ಹಲವಾರು ಪ್ರತಿಭೆಯ ಕಲಾಕೃತಿಗಳನ್ನು ನಿರ್ಮಿಸಿ ಪ್ರದರ್ಶಿಸಲಾಗುತ್ತದೆ. ಹಾಗಾಗಿ ಸಾರ್ವಜನಿಕರು, ರೈತರು ಸದುಪಯೋಗ ಪಡಿಸಿಕೊಳ್ಳಲು ತೋಟಗಾರಿಕೆ ಇಲಾಖೆಯ ನಿರ್ದೇಶಕಿ ಗಾಯತ್ರಿ ಅವರು ಮನವಿ ಮಾಡಿಕೊಂಡರು. ನಮಸ್ಕಾರ. ಈ 2025-26ನೇ ಸಾಲಿನ ಒಂದು ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ ಸಹಯೋಗದೊಂದಿಗೆ ದಿನಾಂಕ 26, 27 2 ದಿನಗಳ ಕಾಲ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಚಿಕ್ಕಬಳ್ಳಾಪುರ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದನ್ನು ಮಾನ್ಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಸರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ 26ನೇ ತಾರೀಕು. ಇದು ಬೆಳಗ್ಗೆ 10ರಿಂದ ಸಂಜೆ 8 ತನಕ ಉಚಿತವಾಗಿ ಎಲ್ಲ ಸಾರ್ವಜನಿಕರಿಗೆ, ರೈತರಿಗೆ ಪ್ರವೇಶ ಇರುತ್ತೆ. ಈ ಬಾರಿ ಪ್ರಮುಖ ಆಕರ್ಷಣೆಗಳೇನಪ್ಪ ಅಂದರೆ, ಒಂದು ಹಸು, ಕರು ಪೂರ್ತಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂಥ ಹೂಗಳಿಂದ ಅಲಂಕಾರ ಮಾಡಿರೋಂಥ ಕಲಾಕೃತಿ ಇರುತ್ತೆ. ಆಮೇಲೆ ವಿಶ್ವಕಪ್, ಮಹಿಳಾ ವಿಶ್ವಕಪ್ ಇವರಿಗೆ ಟ್ರಿಬ್ಯೂಟ್ ಅನ್ನೋ ಥರ ಬ್ಯಾಟ್, ಬಾಲ್ ಮತ್ತು ಕಪ್ಪನ್ನು ಪೂರ್ತಿ ಹೂಗಳಿಂದ ಅಲಂಕಾರ ಮಾಡಿರೋ ಒಂದು ಕಲಾಕೃತಿ ಇರುತ್ತೆ. ಮತ್ತು ಸಾಲುಮರದ ತಿಮ್ಮಕ್ಕಂದು ಒಂದು ಕಾನ್ಸೆಪ್ಟ್ ಇರುತ್ತೆ, ಡಾಕ್ಟರ್ ಎಂಎಚ್ ಮರಿಗೌಡ್ರದ್ದು ಒಂದು ಕಾನ್ಸೆಪ್ಟ್ ಇರ್ತದೆ, ಮತ್ತು ವೆಜಿಟೇಬಲ್ ಕಾರ್ವಿಂಗು, ಮತ್ತು ಜಿಲ್ಲೆ ಕೆಲವರು ಆಯ್ದ ಮಹಿಳೆಯರು, ತರಬೇತಿ ಪಡೆದಿರೋವಂಥ ಮಹಿಳೆಯರಿಂದ ವಿವಿಧ ಫ್ಲೋರಲ್ ಅರೇಂಜ್ಮೆಂಟು ಅಂದರೆ ವಿವಿಧ ರೀತಿಯಲ್ಲಿ ಹೂಗಳನ್ನು ಅರೇಂಜ್ ಮಾಡಿರೋದು ಬೊಕ್ಕೆಗಳನ್ನು ಡಿಸ್ಪ್ಲೇ ಮಾಡ್ತೀವಿ. ಜೊತೆಗೆ GI ಕ್ರಾಪ್ಸು, ಬೇರೆ ಬೇರೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸು GI ಟ್ಯಾಗ್ ಆಗಿದ್ದಾವೆ, ಅದರದ್ದೆಲ್ಲ ಸ್ಯಾಂಪಲ್ ಸಮೇತ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡ್ತೀವಿ. ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ಇರ್ತದೆ. ಮತ್ತು ಜಿಲ್ಲೆಯಲ್ಲಿ ಬೆಳೆದಿರೋವಂಥ ಎಲ್ಲ ಬೆಳೆಗಳದು ವಿತ್ ನೇಮು ರೈತರಿಂದ ಕಲೆಕ್ಟ್ ಮಾಡಿರೋವಂಥದ್ದು ಡಿಸ್ಪ್ಲೇಗೆ ಇಡ್ತೀವಿ. ಜೊತೆ ಒಂದು ಮೆಡಿಸಿನಲ್ ಆ್ಯಂಡ್ ಆರೋಮ್ಯಾಟಿಕ್ ಕ್ರಾಪ್ಸು ಒಂದು ಸ್ವಲ್ಪ ಮಕ್ಕಳಿಗೆ ಅದರದ್ದು ಮಾಹಿತಿ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಅದು ಕೂಡ ವಿತ್ ಲೇಬಲ್ಲು ಇರ್ತದೆ. ಇಷ್ಟೆಲ್ಲ ಇರ್ತದೆ. ಜೊತೆಗೆ ಒಂದಿಬ್ಬರು ಜೇನು ಕೃಷಿಕರು ನಾವು ಹನಿನೂ ಕೂಡ ಸೇಲ್ಸಿಗೆ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಅಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಿದ್ದಾರೆ, ಅದನ್ನೆಲ್ಲ ಒಂದು ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಒಂದು ಒಳ್ಳೆ ಫ್ಯಾಮಿಲಿ ಸಮೇತ ಬಂದು ಪೂರ್ತಿ ವೀಕ್ಷಣೆ ಮಾಡಿ ಮಾಹಿತಿನ ಪಡ್ಕೊಂಡು ಹೋಗ್ಬೋದಾಗಿರ್ತದೆ. ಉದ್ಘಾಟನೆ ಮಾನ್ಯ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ. ಬಟ್ ಆ್ಯಸ್ ಪರ್ ಪ್ರೋಟೋಕಾಲು ಈಗ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಏನಿರ್ತದೆ ಅದರ ಪ್ರಕಾರ ಬೇರೆ MLA ಅವರು ಮತ್ತು ಬೇರೆ ಬೇರೆ ನಿಗಮ ಮಂಡಳಿಗಳ ಇವರು ಎಲ್ಲರೂ ಕೂಡ ಆಹ್ವಾನಿತರಿದ್ದಾರೆ ಅದರಲ್ಲಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಶಕ್ತಿ ದೇವತೆಗಳೆಂದರೆ ಪ್ರತಿಯೊಬ್ಬರಿಗೂ ಭಯ ಭಕ್ತಿ. ಅದೇ ಮೂವರು ಶಕ್ತಿ ದೇವತೆಗಳನ್ನ ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡುವ ಕೆಲಸವನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿಯಲ್ಲಿ ಮಾಡಲಾಗಿದೆ. 2 ದಿನಗಳ ಕಾಲ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಂಪನ್ನವಾಗಿದ್ದು, ದೇವರ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಕುಂಭಾಭಿಷೇಕ ಯಶಸ್ವಿಯಾಗಿ ನೆರವೇರಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿಯಲ್ಲಿ ಕಳೆದ 2 ದಿನಗಳಿಂದ ಸಂಭ್ರಮ ಮನೆ ಮಾಡಿತ್ತ. ಕಾರಣ ಮೂವರು ಶಕ್ತಿ ದೇವತೆಗಳಾದ ಶ್ರೀ ಕಾಟೇರಮ್ಮ, ದೊಡ್ಡಮ್ಮ, ಯಲ್ಲಮ್ಮ ದೇವಿಯರ ಸ್ಥಿರಬಿಂಬ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಋತ್ವಿಕರ ವೇದಘೋಷಗಳೊಂದಿಗೆ ವಿವಿಧ ಹೋಮ ಹವನಗಳನ್ನು ಆಯೋಜಿಸಲಾಗಿತ್ತು. ಜನವರಿ 22ರ ಗುರುವಾರ ಮತ್ತು 23ರ ಶುಕ್ರವಾರದಂದು ಭಕ್ತಾದಿಗಳ ಸಹಕಾರದೊಂದಿಗೆ ನೂತನವಾಗಿ ನಿರ್ಮಿಸಿರುವ ದೇವಾಲಯದಲ್ಲಿ 3 ದೇವಿಯರ ಸ್ಥಿರಬಿಂಬ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರದ ಕುಂಭಾಭಿಷೇಕ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು. ಜನವರಿ 22ರ ಗುರುವಾರದಂದು ಸಂಜೆ 4 ಗಂಟೆಗೆ ಮಂಗಳವಾದ್ಯ, ವೇದಪಾರಾಯಣ, ಗಂಗಾಪೂಜೆ, ಗೋಪೂಜೆ, ಗಣಪತಿ ಪೂಜೆ, ಸ್ವಸ್ತಿ ವಾಚನ, ದೇವನಾಂದಿ, ಪಂಚಗವ್ಯ ಸ್ನಪನ, ಬಿಂಬಶುದ್ಧಿ, ರಕ್ಷಾಸೂತ್ರ ಧಾರಣೆ, ಕಳಶ ಸ್ಥಾಪನೆ, ವಾಸ್ತು ಹೋಮ, ರಾಕ್ಷಘ್ನ ಹೋಮ, ದಿಗ್ನಲಿ, ಜಲಾಧಿವಾಸ, ಕ್ಷೀರಾಧಿವಾಸ, ಪುಷ್ಪಾಧಿವಾಸ, ಫಲಾಧಿವಾಸ, ರತ್ನಾಧಿವಾಸ, ಧಾನ್ಯಾಧಿವಾಸದ ಜೊತೆಗೆ ನಿದ್ರಾಕಳಶ ಸ್ಥಾಪನೆ, ಅಷ್ಟಾವಧವ ಸೇವೆ ನೆರವೇರಿಸಿ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಇನ್ನು 23ರ ಶುಕ್ರವಾರದಂದು ಬೆಳಗ್ಗೆ 5 ಗಂಟೆಗೆ ಮಂಗಳವಾದ್ಯ, ವೇದಪಾರಾಯಣ, ಗುರುಗಣಪತಿ ಪೂಜೆ, ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನೀಲನ ಕಳಶಾರ್ಚನೆ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ದುರ್ಗಾ ಹೋಮ, ತತ್ವನ್ಯಾಸ, ಕಲಾನ್ಯಾಸ ಹೋಮ, ದೀಕ್ಷಾರಕ ಹೋಮ ಹಾಗೂ ಪ್ರತಿಷ್ಠಾಂಗ ಶಾಂತಿ ಹೋಮಗಳು ನೆರವೇರಿದ್ವು. ಗೋದರ್ಶನ, ದರ್ಪಣಾವಲೋಕನ, ಕಳಶ ವಿಸರ್ಜನೆ ನೆರವೇರಿಸಿ ಮಧ್ಯಾಹ್ನ 12:10ರಿಂದ 12:40ರೊಳಗೆ ವಿಮಾನ ಗೋಪುರಕ್ಕೆ ಕುಂಭಾಭಿಷೇಕ, ದೇವರಿಗೆ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನೆರವೇರಿಸಿ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸಂತೋಷಕರವಾಗಿದೆ. ಇಲ್ಲಿ ಮಹೇಶ್ ಎಲ್ಲ ಸೇರಿಕೊಂಡು ಒಳ್ಳೆ ದೇವಸ್ಥಾನ ಮಾಡೋದು ಭಾಳ ಪ್ರತ್ಯೇಕಗಳ ಅವಾಗೆಲ್ಲ ಅವಾಗೆಲ್ಲ ಒಳ್ಳೆ ಐಶ್ವರ್ಯ ಎಲ್ಲ ಕೊಡಲಿಲ್ಲ, ಶ್ರಮ ಪಟ್ಟಿರ್ತಕ್ಕಂಥ ಅವಾಗೆಲ್ಲ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ದೇವರು ಒಳ್ಳೆಯದಾಗಲಿ ಅಂತ ಈ ಜಾಗ ಫ್ರೀಯಾಗಿ ಕೊಟ್ಟು ಈ ದೇವಸ್ಥಾನ ಮಾಡಿಕೊಂಡು ಅವ್ರನ್ನ ಅಭಿನಂದಿಸಬೇಕಾಗ್ತದೆ. ದೇವರು ಒಳ್ಳೇದು ಮಾಡಲಿ. ಈ ಎಲ್ಲ ಕೈಂಕರ್ಯವನ್ನ ಆಗಮುಕ್ತ ಪ್ರಕಾರ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿದ್ದು, ಆಕಲತಿಮ್ಮನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು.
ಭಾಗವಹಿಸಿದ ಎಲ್ಲ ಭಕ್ತರಿಗೆ ಅನ್ನಪ್ರಸಾದ ಆಯೋಜಿಸಲಾಗಿತ್ತು. 2 ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಅವರಿಗೆ ಬೆದರಿಕೆ ಹಾಕಿದ ಆರೋಪ ಹೊತ್ತಿರುವ ಕಾಂಗ್ರೆಸ್ ಮುಖಂಡ ರಾಜೇಗೌಡ ಪಕ್ಷದಿಂದ ಉಚ್ಚಾಟಿತರಾಗಿದ್ದಾರೆ. ನೋಟಿಸ್ ನೀಡಿದರೂ ಉತ್ತರಿಸದ ಕಾರಣ ವರಿಷ್ಠರು ರಾಜೇಗೌಡರನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಪುಡಾರಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪಕ್ಷದಿಂದ ಅಮಾನತು ಆಗಿದ್ದಾರೆ. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಬ್ಯಾನರ್ ತೆರವುಗೊಳಿಸುವ ವಿಚಾರದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಭಾರೀ ಸುದ್ದಿಯಾಗಿ ಸದ್ದು ಮಾಡಿತ್ತು. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎಕ್ಸ್ ಖಾತೆ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿಯನ್ನು ಸರಣಿಯಾಗಿ ಟೀಕಿಸುತ್ತಿದ್ದರು. ಕೊನೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿರುವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರನ್ನು ಪಕ್ಷದಿಂದ ಅಮಾನತುಗೊಳಿಸುವಂತೆ ಕೆಪಿಸಿಸಿ ಸಮಿತಿಗೆ ಶಿಫಾರಸು ಮಾಡಿದರು. ಅದರ ಅನ್ವಯ ಶಿಸ್ತು ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಕೆ ರೆಹಮಾನ್ ಖಾನ್ ಅವರು ಸಭೆ ನಡೆಸಿ ರಾಜೀವ್ ಗೌಡ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಪಾಳೆಯ ಮತ್ತು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಆಹಾರ ಸಚಿವ ಡಾಕ್ಟರ್ ಕೆಎಚ್ ಮುನಿಯಪ್ಪ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದ 2023ರ ಸಾರ್ವತ್ರಿಕ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಯ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು ಮಾಡುತ್ತಿದ್ದರು. ರಾಜ್ಯದ ನಾನಾ ಭಾಗಗಳಿಂದ ನಡೆಯುತ್ತಿದ್ದ ಕಾಂಗ್ರೆಸ್ ಸಭೆ ಸಮಾರಂಭಗಳು ಮತ್ತು ಸಮಾವೇಶಗಳಿಗಾಗಿ ಭಾಗವಹಿಸಲು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುತ್ತಿದ್ದ ರಾಜೀವ್ ಗೌಡ ಕೊನೆಗೂ ಕಾಂಗ್ರೆಸ್ ಪಕ್ಷದಿಂದಲೇ ಅಮಾನತುಗೊಂಡಿದ್ದಾರೆ. ಶಿಡ್ಲಘಟ್ಟ ನಗರಸಭೆಯ ಆಯುಕ್ತರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೊದಲು ಕಾರಣ ಹೇಳಿ ನೋಟಿಸ್ ಜಾರಿಗೊಳಿಸಿ ಅನಂತರ ನೋಟಿಸ್ಗೆ ಉತ್ತರ ನೀಡಿಲ್ಲ ಎಂದು ರಾಜೀವ್ ಗೌಡ ಅವರನ್ನು ಪಕ್ಷದಿಂದ ಅಮಾನತುಗೊಳಿಸುವಂತೆ ಕೆಪಿಸಿಸಿ ಶಿಸ್ತಿನ ಸಮಿತಿ ಅಧ್ಯಕ್ಷ ಡಾಕ್ಟರ್ ರೆಹಮಾನ್ ಖಾನ್ ಅವರಿಗೆ ಶಿಫಾರಸು ಮಾಡಲಾಗಿತ್ತು. ಶಿಸ್ತು ಸಮಿತಿಯ ಅಧ್ಯಕ್ಷ ಕೆ ರೆಹಮಾನ್ ಖಾನ್ ಅವರು ಈ ಸಂಬಂಧ ಸಭೆ ನಡೆಸಿ ಕೆಪಿಸಿಸಿ ಸಂಯೋಜಕ ಆಗಿದ್ದ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚೀಮೂಲ್ ನಿರ್ದೇಶಕರ ಚುನಾವಣೆಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆಯಾಗಿದ್ದು, ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಜೀವ್ ಗೌಡ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಳಿಸಿರುವ ವಿಚಾರ ಸಹಜವಾಗಿಯೇ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಅವರನ್ನು ಅಮಾನತುಗೊಳಿಸಿದ ವಿಚಾರವನ್ನು ಅವರ ಅಭಿಮಾನಿಗಳು, ಬೆಂಬಲಿಗರು ಯಾವ ರೀತಿ ತೆಗೆದುಕೊಳ್ತಾರೆ ಎಂಬುದು ಕುತೂಹಲ ಕೆರಳಿಸಿದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ತೀರ್ಮಾನದಿಂದ ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿಯಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಪುಷ್ಪ అంటే ఫ్లవర్ అనుకుంటివా ఫైర్ ని అమ్మ తగ్గేదేలే ದೀಪಾವಳಿ ಅಂತ ಕರೀತಾರಾ? ದೀಪಾವಳಿ ಅಜಿತ್ ಆಯ್ತು. ಸೊ ಫೇವರೇಟ್ ಹೀರೋ ಯಾರು? ಬಾಲಕೃಷ್ಣ. ಸಮಸ್ತ ವೀಕ್ಷಕ
ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. CCTV ದೃಶ್ಯಗಳು ನೀಡಿದ ಸುಳಿವು ಆಧರಿಸಿ ನಂಜನಗೂಡು ಪಟ್ಟಣದ ಪೊಲೀಸರು 2 ಜಾನುವಾರುಗಳ ಕಳ್ಳರನ್ನ ಬಂಧಿಸಿದ್ದಾರೆ. ಮೈಸೂರು ಕೆಸರಿ ನಿವಾಸಿಗಳಾದ ಸುಲೇಮಾನ್ ಹಾಗೂ ಸಿದ್ದಿಕ್ ಪಾಷಾ ಬಂಧಿತರಾಗಿದ್ದು, ಇನ್ನು ಕೃತ್ಯದಲ್ಲಿ ಭಾಗಿಯಾದ ಉಳಿದ 2 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ನಂಜನಗೂಡಿನ ಒಕ್ಕಲಗೇರಿಯಲ್ಲಿ ಇತ್ತೀಚೆಗೆ 5 ಜಾನುವಾರುಗಳು ಕಳುವಾಗಿತ್ತು. ರಾತ್ರೋರಾತ್ರಿ ಜಾನುವಾರುಗಳು ಮಾಯವಾಗಿತ್ತು. ಈ ಕುರಿತು ನಂಜನಗೂಡು ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ಸಿಸಿಟಿವಿ ಹಾಗೂ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೇಲೆ ಕಾರ್ಯಾಚರಣೆ ಆರಂಭಿಸಿದ ಪೊಲೀಸರಿಗೆ 2 ಕದೀಮರು ಸಿಕ್ಕಿಬಿದ್ದಿದ್ದಾರೆ. ಆರೋಪಿಗಳ ಬಂಧನದಿಂದ ನಂಜನಗೂಡು, HD ಕೋಟೆ, T ನರಸೀಪುರ, ಬಿಳಿಕೆರೆ ಹಾಗೂ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಾನುವಾರುಗಳು ಕಳುವಾದ ಪ್ರಕರಣಗಳು ಪತ್ತೆಯಾದಂತಾಗಿದೆ. ಮೈಸೂರು ಜಿಲ್ಲಾ SP ಮಲ್ಲಿಕಾರ್ಜುನ ಬಾಲದಂಡಿ, ಅಡಿಷನಲ್ SP ಮಲ್ಲಿಕ್ ಹಾಗೂ ನಾಗೇಶ್ ಅವರ ಮಾರ್ಗದರ್ಶನದಲ್ಲಿ DYSP ರಘು ಅವರ ಉಸ್ತುವಾರಿಯಲ್ಲಿ ಇನ್ಸ್ಪೆಕ್ಟರ್ ರವೀಂದ್ರ ನೇತೃತ್ವದಲ್ಲಿ ASI ಸತೀಶ್, ಸಿಬ್ಬಂದಿಗಳಾದ ಅಬ್ದುಲ್, ಲತೀಫ್, ಅಶೋಕ್, ಭಾಸ್ಕರ್, ಶಿವಕುಮಾರ್, ಮಹೇಶ್, ತಿಮ್ಮಯ್ಯ, ಚೇತನ್, ಕೃಷ್ಣ ಹಾಗೂ ವಸಂತ್ ಕುಮಾರ್ ಅವರು ಕಾರ್ಯಾಚರಣೆಯನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಅರಣ್ಯ ಭೂಮಿ ಒತ್ತುವರಿ ತೆರವು ಭೀತಿಯಲ್ಲಿರುವ ಶ್ರೀನಿವಾಸಪುರ ತಾಲೂಕಿನ ಶಿವಪುರ ಗ್ರಾಮಸ್ಥರ ಪರವಾಗಿ ಮಾಜಿ ಸ್ಪೀಕರ್ KR ರಮೇಶ್ ಕುಮಾರ್ ಗುಡುಗಿದ್ದಾರೆ. ನಿಮ್ಮೊಂದಿಗೆ ನಾನಿದ್ದೇನೆ, ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಗ್ರಾಮ ತೆರವು ಮಾಡಬೇಕೆಂದರೆ ಮೊದಲು ನನ್ನ ಮೇಲೆ JCB ಹರಿಸಲಿ ಎಂದು ಅವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನೇರ ಸವಾಲು ಹಾಕಿದ್ದಾರೆ.
ಶ್ರೀನಿವಾಸಪುರ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಗೆ ಧೈರ್ಯ ತುಂಬಿ ಮಾತನಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಈ ಗ್ರಾಮದಲ್ಲಿ ಶಾಲೆ, ದೇವಸ್ಥಾನ, ಸಮುದಾಯ ಭವನಗಳಿವೆ. ಎಷ್ಟೋ ತಲೆಮಾರುಗಳಿಂದ ನೀವು ಇಲ್ಲಿ ನೆಲೆಸಿದ್ದೀರಿ. ಈ ಸತ್ಯವನ್ನು ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ನನ್ನದು. ಅಧಿಕಾರಿಗಳು ಬಡವರ ಮನೆಗಳನ್ನು ಕೆಡವಿ ಪಾಪದ ಮೂಟೆ ಕಟ್ಟಿಕೊಳ್ಳಬಾರದು. ನೀವು ನೆಮ್ಮದಿಯಿಂದ ನಿದ್ದೆ ಮಾಡಿ ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ಗಮನ ಹರಿಸಿ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಚುನಾವಣಾ ರಾಜಕಾರಣದ ಬಗ್ಗೆ ಮಾತನಾಡಿದ ಅವರು, ನಾನು ಕೇವಲ ಚುನಾವಣಾ ಸಮಯದಲ್ಲಿ ಬಂದು ಮಾತು ಕೊಡುವವನಲ್ಲ. ಮುಂದಿನ ಚುನಾವಣೆಗೆ ಇನ್ನೂ 2 ವರ್ಷ 3 ತಿಂಗಳು ಬಾಕಿ ಇದೆ. ಜನರ ಕಷ್ಟ ಕೇಳಲು ಅಧಿಕಾರವೇ ಬೇಕಿಲ್ಲ. ಕಳೆದ ಚುನಾವಣೆಯಲ್ಲಿ ಕೆಲವರು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು, ಆದರೆ ನನ್ನ ಮತದಾರರು ನನ್ನ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ನನಗಿದೆ ಎಂದರು. ఎవరిలా దాంట్లో ఇది ఏంటి మధ్య ప్రజల మధ్యలో ఉంటుంది. 7 సంవత్సరాల జనాలు నాకు గౌరవం ఇచ్చినారు, ఆసారి నన్ను గెలిపించినారు. వాళ్ళకి బాగా కష్టం చెప్పారు. భగవంతుడి చిన్న ధైర్యం, నమ్మకం నాకు. మనం ఊరు కట్టేది, ఇండ్లు కట్టేది, కుటుంబాన్ని నిలిపేది మనకు అలవాటే, కానీ లేని అలవాటు మనకి లేదు. ఊళ్ళో ఉండేవాళ్ళు భయపడద్దా. మదనపల్లి క్రాస్ కాలనీ వెంకటేశ్వర 4-5 ఏళ్ళుగా బాధపడుతుంది. గవర్నమెంట్ ఆర్డర్ చేసింది. ನಮ್ಮ ತಂದೆ ಸಾಹುಕಾರನಲ್ಲ, ನಾನು ಬಡತನದಲ್ಲೇ ಬೆಳೆದವನು. ಬಡವರ ಕಷ್ಟ ನನಗೆ ಗೊತ್ತು. ಅದಕ್ಕಾಗಿಯೇ ಶೂನ್ಯ ಬಡ್ಡಿ ದರದಲ್ಲಿ ಶ್ರೀಶಕ್ತಿ ಸಂಘಗಳಿಗೆ ಸಾಲ ಹಾಗೂ ವಸತಿ ಯೋಜನೆಯಡಿ ಮನೆಗಳನ್ನು ಒದಗಿಸಿದ್ದೇನೆ ಎಂದು ಸ್ಮರಿಸಿದರು. ಹೊಗಳಿಕೆ ತೆಗಳಿಕೆಗೆ ನಾನು ಅಂಜುವವನಲ್ಲ. ಕೊಟ್ಟ ಮಾತಿನಂತೆ ಶಿವಪುರ ಗ್ರಾಮವನ್ನು ಉಳಿಸಿಕೊಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ಈಗಾಗಲೇ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗಿದ್ದು, ಗ್ರಾಮಸ್ಥರು ಭಯಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗುಡಿಬಂಡೆ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಮತದಾನದ ಮಹತ್ವ ಹಾಗೂ ಚುನಾವಣೆಯಲ್ಲಿ ನಾಗರಿಕರ ಜವಾಬ್ದಾರಿಯನ್ನು ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯದಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಗುಡಿಬಂಡೆ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಪ್ರೇಮ್ ಕುಮಾರ್ ಅವರು ಮತದಾರರ ಪ್ರತಿಜ್ಞಾವಿಧಿ ಬೋಧಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಿಂದಿನ ದಿನಗಳಲ್ಲಿ ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸುತ್ತಿದ್ದು, ಶಾಸನಾತ್ಮಕ ಹಾಗೂ ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು ಎಂದು ಸ್ಮರಿಸಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಕೀಲರು ಚುನಾವಣೆಯಲ್ಲಿ ಭಾಗವಹಿಸುವುದು ಕಡಿಮೆಯಾಗುತ್ತಿರುವುದು ಕಳವಳಕಾರಿಯಾಗಿದೆ ಎಂದರು. ಮೊದಲೆಲ್ಲ ಎಲೆಕ್ಷನ್ಗೆ ಜಾಸ್ತಿ ವಕೀಲರು ಕಂಟೆಸ್ಟ್ ಮಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ವಕೀಲರೇ ಯಾರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿಲ್ಲ. ಆದ್ದರಿಂದ ಬುದ್ಧಿವಂತರಾದ ವಕೀಲ ಸಂಘ ಯಾರನ್ನ ಆಯ್ಕೆ ಮಾಡಿ ನಿಲ್ಲಿಸಿದರೆ ಒಂದು ಒಳ್ಳೆ ಅಂದರೆ ಕಾನೂನಿಗೆ ಬೇಕಾದಂಥ ಒಂದು ಮತ್ತು ವಕೀಲರ ಅಭಿವೃದ್ಧಿಗೆ ಬೇಕಾದಂಥ ಒಂದು ಕ್ಯಾಂಡಿಡೇಟ್ ಇದ್ದರೆ ವಕೀಲರ ಸಂಘಕ್ಕೂ ಅನುಕೂಲ ಆಗುತ್ತೆ. ವಕೀಲರು ಕಾನೂನು ಜ್ಞಾನ ಹೊಂದಿರುವುದರಿಂದ ಸಾರ್ವಜನಿಕ ಜೀವನದಲ್ಲಿ ಮುನ್ನಡೆದರೆ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ವಕೀಲರ ಸಂಘ ಸಮರ್ಥ, ಪ್ರಾಮಾಣಿಕ ಹಾಗೂ ಅಭಿವೃದ್ಧಿ ಚಿಂತನೆಯ ವಕೀಲರನ್ನು ಗುರುತಿಸಿ ಚುನಾವಣೆಗೆ ನಿಲ್ಲಿಸುವಂತಾದರೆ ಅದು ವಕೀಲ ಸಮುದಾಯಕ್ಕೂ ಹಾಗೂ ಸಾರ್ವಜನಿಕರ ಹಿತಕ್ಕೂ ಅನುಕೂಲವಾಗುತ್ತದೆ ಎಂದರು. ರಾಜ್ಯ ವಕೀಲರ ಪರಿಷತ್ ಸದಸ್ಯ ಹರೀಶ್ ಮಾತನಾಡಿ, ದೇಶದಲ್ಲಿ ಅನೇಕ ಯುವ ವಕೀಲರು ಇದ್ದರೂ ಅವರು ಚುನಾವಣಾ ಪ್ರಕ್ರಿಯೆ
ಪ್ರಕ್ರಿಯೆಯಲ್ಲಿ ತೊಡಗುವ ಮನೋಭಾವ ಕಡಿಮೆಯಾಗಿದೆ. ಕೇವಲ ಮತದಾನಕ್ಕೆ ಸೀಮಿತವಾಗದೆ ಎಲ್ಲರೂ ಸೇರಿ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ದೇಶದ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಪಡಿಸಬೇಕಾಗಿದೆ ಎಂದು ಕರೆ ನೀಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಪ್ರೇರಣೆಗಳ ದಾಕ್ಷಿಣ್ಯದಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವೀಕ್ಷಕರಿಗೆ ರಾಮೂಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೂಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಕೋಲಾರ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ನಾಗಲಾಂಬಿಕೆ ದೇವಿಯ 13ನೇ ವಾರ್ಷಿಕೋತ್ಸವ ಭಕ್ತಾದಿಗಳಿಂದ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ತಾಲೂಕಿನ ನರಸಾಪುರ ಹೋಬಳಿ ಚೌಡದೇನಹಳ್ಳಿಯ ಶ್ರೀ ಕ್ಷೇತ್ರ ನಾಗಲಾಂಬಿಕೆ ದೇವಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಹೋಮ, ಅಗ್ನಿಗುಂಡ, ದೀಪೋತ್ಸವ ಕಾರ್ಯಕ್ರಮಗಳು ನಡೆದವು. ನೂರಾರು ಮಹಿಳೆಯರು ಕಲಶ ಹೊತ್ತು ಮೆರವಣಿಗೆ ನಡೆಸಿದರು. ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಗ್ರಾಮದ ಮುಖಂಡ ಚಂದ್ರಪ್ಪ ಮಾತನಾಡಿ, ನಾಗಲಾಂಬಿಕೆ ದೇವಿ ದೇವಾಲಯಕ್ಕೆ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಶ್ರದ್ಧಾಭಕ್ತಿಯಿಂದ ಅಮ್ಮನವರನ್ನು ಏನು ಕೇಳಿದರೂ ಕೊಡುತ್ತಾಳೆ ಎಂಬ ನಂಬಿಕೆಯನ್ನು ಈ ದೇವಿ ಗಳಿಸಿದ್ದಾಳೆ. ಪ್ರತಿ ವರ್ಷ ದೇವಿಗೆ ವಿಶೇಷ ಪೂಜೆ, ಅನ್ನಸಂತರ್ಪಣೆ ಮಾಡಲಾಗುತ್ತದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಅನಾಮಿಕ ಶವ ಪತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಗಡಿ ಗುರುತಿಸುವ ವೇಳೆ ಮೃತದೇಹ ಪತ್ತೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜನವರಿ 26 ಮತ್ತು 27ರಂದು 2 ದಿನಗಳ ಕಾಲ ಚಿಕ್ಕಬಳ್ಳಾಪುರದಲ್ಲಿ ಫಲಪುಷ್ಪ ಪ್ರದರ್ಶನ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆಯುವ ಹೂವು, ತರಕಾರಿಯಿಂದ ವಿವಿಧ ಕಲಾ ಸೃಷ್ಟಿ. ಗಣರಾಜ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ. 3 ಶಕ್ತಿ ದೇವತೆಗಳ ಸ್ಥಿರಬಿಂಬ ಪ್ರತಿಷ್ಠಾಪನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿಯಲ್ಲಿ ಕಾರ್ಯಕ್ರಮ. ಶ್ರೀ ಕಾಟೇರಮ್ಮ, ದೊಡ್ಡಮ್ಮ, ಯಲ್ಲಮ್ಮ ದೇವಿಯರ ಸ್ಥಿರಬಿಂಬ. ಮಾವಿನ ಗೋಪುರದ ಕುಂಭಾಭಿಷೇಕ ಮಹೋತ್ಸವ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.